ಗೃಹಲಕ್ಷ್ಮಿ ಯೋಜನೆಯ ವಿಚಾರ ಜಟಾಪಟಿಗೆ ಕಾರಣ ಆಗಿದೆ. ಇದರ ಬೆನ್ನಿಗೆ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ನಡೀತಾ ಇದೆ, ಬಿಎಸ್ಸಿ ಮೀಟಿಂಗ್ ನಡೀತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್, ಡಿಸಿಎಂ ಡಿಕೆಶಿ, ಎಚ್.ಕೆ. ಪಾಟೀಲ್ ಜೊತೆ ಮಾತುಕತೆ ನಡೀತಾ ಇದೆ. ಸದನದಲ್ಲಿ ಹೆಬ್ಬಾಳ್ಕರ್ರಿಂದ ಉತ್ತರ ಕೊಡಿಸ್ತೀನಿ ಅಂತ ಸ್ಪೀಕರ್ ಹೇಳಿದ್ರು. ಉತ್ತರ ಕೊಡೋವರೆಗೂ ಕೂಡ ಕಲಾಪ ನಡೆಯೋದಕ್ಕೆ ಬಿಡಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇರೋದು. ಫೆಬ್ರವರಿ ಮಾರ್ಚ್ ಇದ್ದು ಪೆಂಡಿಂಗ್ ಇಟ್ಟು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಕೊಟ್ಟಿದ್ದಾರೆ, ನಂತರ ಮತ್ತೆ ಪೆಂಡಿಂಗ್ ಇದೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಕೇಳ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಇಲ್ಲಿ ಬಿಜೆಪಿ ರೈಸ್ ಮಾಡ್ತಾ ಇರುವಂತ ಕ್ವಶನ್ಸು ವ್ಯಾಲಿಡ್ ಇದೆ. ಉತ್ತರ ಕೊಡೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಯಾಕೆ ಆಡಳಿತ ಪಕ್ಷಕ್ಕೆ? ಯಾಕೆ ಒದ್ದಾಡ್ತಾ ಇದ್ದಾರೆ? ಎಸ್ ರಕ್ಷಿತ್, ಕಳೆದ ಶುಕ್ರವಾರ ಗಮನ ಸೆಳೆಯುವ ಸೂಚನೆ ಸಂದರ್ಭದಲ್ಲಿ ಈ ಪ್ರಸ್ತಾಪವನ್ನು ಮಹೇಶ್ ತೆಂಗಿನಕಾಯಿಯವರು ಮಾಡಿದರು. BJP ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿಸುವ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಉಂಟಾಯಿತು. ಯಾಕಂತಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದರೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಏನು ಗೃಹಲಕ್ಷ್ಮಿ ಹಣವನ್ನು ಹಾಕದೇ ಇರತಕ್ಕಂಥದ್ದು. ಆದರೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ 4 ತಿಂಗಳ ಹಣವನ್ನು ಹಾಕಲಾಗಿದೆ. ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳ ಹಣವನ್ನು ಪೆಂಡಿಂಗ್ ಇಟ್ಕೊಳ್ಳಲಾಗಿದೆ. ಈ ರೀತಿಯಾಗಿ 5 ತಿಂಗಳ ಹಣವನ್ನು ಹಾಕದೇ ಇರತಕ್ಕಂಥದ್ದು ಬಗ್ಗೆ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡುವ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು 23 ತಿಂಗಳ ಹಣವನ್ನು ನಾವು ಕ್ಲಿಯರ್ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡದೇ ಇರೋದ್ರ ಬಗ್ಗೆ ಸಮಜಾಯಿಷಿರೋದು ಕೊಟ್ಟಿರಲಿಲ್ಲ. ಆದರೆ ಪ್ರತಿ ಹಂತದಲ್ಲೂ ಕೂಡ ಅವರಂದರೆ ಶುಕ್ರವಾರ ಈ ವಿಚಾರ ಚರ್ಚೆಗೆ ಬಂದಾಗ ಪ್ರತಿ ಹಂತದಲ್ಲೂ ಕೂಡ ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಕೊಡದೇ ಇರೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೊಡ್ತಾ ಇರಲ್ಲ. ಇದನ್ನು ಮಹೇಶ್ ತೆಂಗಿನಕಾಯಿ ಸೇರಿದಾಗ BJP ಸದಸ್ಯರು ಪ್ರಸ್ತಾಪ ಮಾಡಿದಾಗ ಒಂದು ಹಂತದಲ್ಲಿ ಸ್ಪೀಕರ್ ಖಾದರ್ ಅವರು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅಂದರೆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತಕ್ಕಂಥ ಸಲಹೆಯನ್ನು ಎಲ್ಲರಿಗೂ ಕೂಡ ನೀಡಿದರು. ಆದರೆ ಇದು ಗೊಂದಲಕ್ಕೆ ಒಳಗಾದಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಉತ್ತರ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಅದಕ್ಕೊಂದು ರೀತಿ ಒಂದು ಕ್ಲಾರಿಟಿ ಬರುವಂಥ ಪ್ರಯತ್ನವನ್ನು, ಆ ಗೊಂದಲಕ್ಕೆ ತೆರೆ ಎಳಿತಕ್ಕಂಥ ಪ್ರಯತ್ನವನ್ನು ಸ್ಪೀಕರ್ ಅವರು ಮಾಡಿದರು. ಅದಾದ ನಂತರದಲ್ಲಿ ಸೋಮವಾರ ಕಲಾಪ ನಡೆದಾಗ ಈ ಬಗ್ಗೆ ಉತ್ತರವನ್ನು ಸ್ಪೀಕರ್ ಕೊಡಿಸಬೇಕಾಗಿತ್ತು. ಆದರೆ ಸೋಮವಾರ ಶಾಮನೂರು ಶಿವಶಂಕರಪ್ಪ ಅವರ ಏನು ನಿಧನದ ಕಾರಣಕ್ಕಾಗಿ ಕಲಾಪ ನಡೆದಿಲ್ಲ, ಒಂದು ಸಂತಾಪಕ್ಕೆ ಸೀಮಿತ ಆಗಿತ್ತು. ಹಾಗಾಗಿ ಮಂಗಳವಾರ ಈ ವಿಚಾರ ರೈಸ್ ಮಾಡಲಿಕ್ಕೆ ಮುಂದಾದಾಗ ಇದು ಒಂದು ರೀತಿ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತು. ಇಲ್ಲಿ BJP ಹೇಳ್ತಾ ಇರತಕ್ಕಂಥದ್ದು, ನೀವೇನು 2 ತಿಂಗಳು ಫೆಬ್ರವರಿ ಮಾರ್ಚ್ ತಿಂಗಳ ಹಣವೇನು ಹಾಕಿಲ್ಲ, ಯಾಕೆ ಹಾಕಿಲ್ಲ? ಸರಿಸುಮಾರು 5,000 ಕೋಟಿ ಆಗುತ್ತಲ್ಲ, ಹಣ ಎಲ್ಲಿಗೆ ಹೋಯಿತು? ಯಾವ ಅಕೌಂಟಿಂದ ನೀವು ಹಣವನ್ನು ಪಡ್ಕೊಳ್ತಿದ್ರಿ, ಯಾವ ಅಕೌಂಟ್ಗೆ ಹಾಕ್ತಾ ಇದ್ರಿ, ಯಾಕೆ ಹಾಕಿಲ್ಲ ಅಂತದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತಕ್ಕಂಥದ್ದು ಅವ್ರು ಕೇಳ್ತಾ ಇರುವಂಥದ್ದು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರದಲ್ಲಿ ಗೊಂದಲ ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ದಂಗೆ ಕಾಣ್ತಾ ಇಲ್ಲ. ಈ ಒಂದು ಸಮಸ್ಯೆಗೆ ಏನು ಕಾರಣ ಅಂತಕ್ಕ ನಿಶ್ಚಯವಾಗಿ ಸದನದ ಒಳಗಡೆ ಹೇಳ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಅವರು ತೋರದೇ ಇರತಕ್ಕಂಥದ್ದು ಅವರ ಕರ್ತವ್ಯ ನಿಷ್ಠೆಯನ್ನು ಸಹಜವಾಗಿ ಪ್ರಶ್ನೆ ಮಾಡುವಂತೆ ಆಗಿದೆ. ಗೃಹ ಗ್ಯಾರಂಟಿ ವಿಚಾರದಲ್ಲಿ, ಅದು ಮುಖ್ಯವಾಗಿ ಗೃಹಲಕ್ಷ್ಮಿ ಹಣವನ್ನು ಹಾಕುವ ವಿಚಾರದಲ್ಲಿ, ಈಗ ಉದಾಹರಣೆಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ 3 ತಿಂಗಳ ಹಣವನ್ನು ಇನ್ನೂ ಕೂಡ ಹಾಕಿಲ್ಲ. ಈಗ ಡಿಸೆಂಬರ್ 17ನೇ ತಾರೀಕು ಇದ್ದೇವೆ, ಅಂದರೆ 3ನೇ ವಾರದಲ್ಲಿದೆ. 3ನೇ ವಾರ ಆದರೂ ಕೂಡ 3 ತಿಂಗಳ ಹಣವನ್ನು ಕೂಡ ಹಾಕಿಲ್ಲ. ಹಾಗಾದರೆ ಏನು ಕಾರಣ? ತಾಂತ್ರಿಕವಾದ ಸಮಸ್ಯೆಗಳು ಇದೆಯಾ ಅಥವಾ ಯಾವಾಗ ಹಾಕ್ತೀನಿ ಅಂತಕ್ಕಂಥ ಒಂದು ಉತ್ತರವನ್ನಾದರೂ, ಕನಿಷ್ಠ ಉತ್ತರವನ್ನಾದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಬೇಕಾಗಿತ್ತು. ಇದು ತಾಂತ್ರಿಕ ದೋಷ ಇದೆ, ಕೆಲವು ಸಂದರ್ಭಗಳಿದೆ ಅಂತಕ್ಕಂಥ ಉತ್ತರವನ್ನು ಸಹಜ ಸಿದ್ಧಪಡಿಸ್ಕೊಂಡಿರ್ತಕ್ಕ ಉತ್ತರವನ್ನು ಯಾವಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರ್ತಾರೆ. ಆದರೆ ಅವ್ರ ಇಲಾಖೆಯನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಸಹಜವಾದ ಪ್ರಶ್ನೆ ಮೂಡ್ತಾರೆ. ನಿಜವಾಗಲೂ ಕೂಡ ಸದನದ ಒಳಗಡೆ ಈ ರಾಜ್ಯ ಜನರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೊಡಬೇಕಾಗಿರ್ತಕ್ಕ ಜವಾಬ್ದಾರಿನ ಅವರು ಕೂಡ ಪ್ರದರ್ಶನ ಮಾಡಬೇಕು. ಸ್ಪಷ್ಟವಾದ ಉತ್ತರವನ್ನು ಅವರು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ BJP ಕೂಡ ಹೋರಾಟವನ್ನು ಮುಂದುವರಿಸಿದೆ. ಇದನ್ನು ತಿಳಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು UT ಖಾದರ್ ಮಾಡ್ತಾ ಇದ್ದಾರೆ. ಯಾವ ಫಲಿತಾಂಶ ಬರುತ್ತೆ ಅಂತಕ್ಕಂಥ ಕಾದು ನೋಡಬೇಕಾಗತ್ತೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.